ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಕೆ. ಸ್ನೇಹಿತರೆ, ನಿನ್ನೆ ಒಂದು ಲಕ್ನೋದಲ್ಲಿ ನಡೆದಂತ ಭೀಕರ ಅಗ್ನಿ ದುರಂತ. ಮಧ್ಯಾಹ್ನದ 3 ಗಂಟೆಯ ಆಸುಪಾಸಿನಲ್ಲಿ ಅಗ್ನಿ ದುರಂತ ನಡೆದು ಹೋಗಬಿಡುತ್ತೆ. ಆ ದುರಂತದಲ್ಲಿ 15 ವಿದ್ಯಾರ್ಥಿಗಳು ಸಾವನ್ನಪ್ಪಿ ಬಿಡ್ತಾರೆ. ಎಲ್ಲರೂ ಕೂಡ ಬದುಕಿ ಬಾಳಬೇಕಾದಂತವರು. ಆರಂಭದಲ್ಲಿ ಅಲ್ಲಿ ಏನೇನೆಲ್ಲ ಆಗಿತ್ತು, ಯಾವ ರೀತಿಯಾದಂತಹ ಪ್ರಾಥಮಿಕ ವರದಿ ಇದೆ, ಅಲ್ಲಿನ ಜನಗಳು ಹೇಳ್ತಾ ಇರುವಂತದ್ದೇನು, ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನ ಕಳೆದ ವಿಡಿಯೋದಲ್ಲಿ ಪ್ರಾಥಮಿಕ ವರದಿಯನ್ನ ನಿಮ್ಮ ಮುಂದೆ ಇಟ್ಟಿದ್ದೆ. ಇದೀಗ ಅಧಿಕೃತ ಮಾಹಿತಿಗಳ ಜೊತೆಗೆ ಬಿಲ್ಡಿಂಗ್ ಓನರ್ ಆಗಿರಬಹುದು, ಕೋಚಿಂಗ್ ಸೆಂಟರ್ ಓನರ್ ಆಗಿರಬಹುದು, ಅಥವಾ ಅಲ್ಲಿ ನಡೆದಂತಹ ದುರಂತಕ್ಕೆ ಯಾರ್ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ ಅವರುಗಳ ವಿರುದ್ಧ ಯಾವ ರೀತಿಯಾದಂತಹ ಕಾನೂನು ಕ್ರಮ ಜರುಗುತ್ತೆ, ಏನೇನೆಲ್ಲ ಅವರಿಗೆ ಶಿಕ್ಷೆ ಆಗಬಹುದು, ಜೊತೆಗೆ ಸಾವನ್ನಪ್ಪಿದಂತಹ ಆ ವಿದ್ಯಾರ್ಥಿಗಳು ಯಾರು, ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನ ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಜೂನ್ 22, 2026ರಂದು ಮಧ್ಯಾಹ್ನ ಸುಮಾರು 3 ಗಂಟೆಯ ಆಸುಪಾಸು ಲಕ್ನೋದ ಅಲಿಗಂಜ್ ಪ್ರದೇಶದ ಪುರಾಣಿಯಲ್ಲಿರುವಂತಹ 3 ಅಂತಸ್ತಿನ ವಾಣಿಜ್ಯ ಸಂಕೀರ್ಣದಲ್ಲಿ ಭೀಕರ ಅಗ್ನಿ ಅವಘಡ ಸಂಭವಿಸಿ ಬಿಡುತ್ತೆ. ಈ ಒಂದು ದುರಂತದಲ್ಲಿ 15 ಜನ ಯುವ ವಿದ್ಯಾರ್ಥಿಗಳು ಸಾವನ್ನಪ್ಪಿ ಬಿಡ್ತಾರೆ ಮತ್ತು 5 ತೀವ್ರವಾಗಿ ಗಾಯಗೊಂಡಿರ್ತಾರೆ. ಈ ಘೋರ ದುರಂತಕ್ಕೆ ಬೇಸ್ಮೆಂಟ್ ನಲ್ಲಿರುವಂತಹ ಹವಾನಿಯಂತ್ರಣ ಅಂತಂದ್ರೆ ಎಸಿ ಘಟಕದಲ್ಲಿ ಉಂಟಾದ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಈ ಒಂದು ದುರಂತ ನಡೆದು ಹೋಗಿಬಿಟ್ಟಿದೆ ಅಂತ ಹೇಳಿ ಶಂಕಿಸಲಾಗ್ತಾ ಇತ್ತು. ಸ್ನೇಹಿತರೆ, ಈ ಒಂದು ದುರಂತ ಅಥವಾ ಈ ಅಗ್ನಿ ಅವಘಡ ಸಂಭವಿಸಿದಂತ ಸಂದರ್ಭದಲ್ಲಿ ಕ್ಷಣಾರ್ಧದಲ್ಲಿ ಬೆಂಕಿ ಇಡೀ ಬಿಲ್ಡಿಂಗ್ ಗೆ ಹತ್ಕೊಂಡು ಬಿಡುತ್ತೆ. ಇದಕ್ಕೆ ಮುಖ್ಯವಾದಂತಹ ಕಾರಣ ಏನು ಅಂತಂದ್ರೆ ಅಲ್ಲೊಂದು ಪೆಟ್ ಕ್ಲಿನಿಕ್ ಇರುತ್ತೆ. ಆ ಕ್ಲಿನಿಕ್ ನಲ್ಲಿದ್ದಂತಹ ವಸ್ತುಗಳು ಅಂತಂದ್ರೆ ಬೆಂಕಿಗೆ ಸುಲಭವಾಗಿ ಆಹುತಿ ಆಗುವಂತ ವಸ್ತುಗಳು ಇರೋ ಕಾರಣದಿಂದಾಗಿ ಹೊಗೆ ದಟ್ಟವಾಗಿ ಆಡೋದಕ್ಕೆ ಪ್ರಾರಂಭಿಸಬಿಡುತ್ತೆ. ಹಾಗಾಗಿ ಬೆಂಕಿ ಹೆಚ್ಚಾಗೋದಕ್ಕೆ ಪ್ರಾರಂಭಿಸಬಿಡುತ್ತೆ. ಇದು ಒಂದು ಕಡೆ ಬೆಂಕಿ ಹತ್ಕೊಳ್ಳೋದಕ್ಕೆ ಸಹಾಯ ಮಾಡಿಬಿಟ್ರೆ ಅಲ್ಲಿ ಜೀವಗಳು ಬಲಿ ಆಗೋದಕ್ಕೆ ಇನ್ನು ಮುಖ್ಯ ಕಾರಣಗಳಿದ್ದಾವೆ. ಆ ಒಂದು ಬಿಲ್ಡಿಂಗ್ ನಲ್ಲಿ ಸರಿಯಾದ ಕಿಟಕಿಯ ವ್ಯವಸ್ಥೆಗಳಿರಲಿಲ್ಲ, ಅಥವಾ ಬೆಂಕಿ ಅವಘಡ ಸಂಭವಿಸಿದಂಥ ಸಂದರ್ಭದಲ್ಲಿ ಅಲ್ಲಿಂದ ಎಸ್ಕೇಪ್ ಆಗುವಂತ ರೀತಿಯಲ್ಲಿ ಯಾವುದೂ ಕೂಡ ಇರಲಿಲ್ಲ. ಅದೆಲ್ಲವೂ ಕೂಡ ಮುಖ್ಯ ಕಾರಣವಾಗಿ 15 ಜನರು ಸಾವನ್ನಪ್ಪಿ ಬಿಡ್ತಾರೆ. ಕಟ್ಟಡದ 2 ಮತ್ತು 3ನೇ ಅಂತಸ್ತಿನಲ್ಲಿ ಲರ್ನಿಂಗ್ ಸ್ಪೇಸ್ ಎಂಬ ಲೈಬ್ರರಿ ಕಮ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇರುತ್ತೆ. ಅದರ ಪಕ್ಕದಲ್ಲಿ ಹೆಡ್ ಆಫರ್ ಸ್ಟುಡಿಯೋ ಒಂದು ಇರುತ್ತೆ. 3D ಅನಿಮೇಷನ್ ಮತ್ತು ಗೇಮಿಂಗ್ ಸ್ಟುಡಿಯೋ ಆಗಿರುತ್ತೆ. ಕೇವಲ 5 ನಿಮಿಷಗಳಲ್ಲಿ ಇಡೀ ಕಟ್ಟಡದಲ್ಲಿ ಪ್ಲಾಸ್ಟಿಕ್ ಸುಟ್ಟ ದಟ್ಟವಾದ ವಿಷಕಾರಿ ಹೊಗೆ ಆವರಿಸೋದಕ್ಕೆ ಪ್ರಾರಂಭಿಸಿಬಿಡುತ್ತೆ. 16 ವಿದ್ಯಾರ್ಥಿಗಳು ಹೊರ ಹೋಗುವ ದಾರಿ ಇಲ್ಲದೆ ಸಿಲುಕಿಕೊಂಡು ಬಿಡುತ್ತಾರೆ. ಈ ವಾಣಿಜ್ಯ ಕಟ್ಟಡದಲ್ಲಿ ಯಾವುದೇ ಸ್ಮೋಕ್ ಡಿಟೆಕ್ಟರ್ಗಳು ಅಥವಾ ಬಳಸಲು ಯೋಗ್ಯವಾದ ಅಗ್ನಿಶಾಮಕ ಉಪಕರಣಗಳು ಇರಲಿಲ್ಲ. ಅಷ್ಟೇ ಅಲ್ಲದೆ ಕಟ್ಟಡದ ಹಿಂಭಾಗದಲ್ಲಿದ್ದ ತುರ್ತು ನಿರ್ಗಮನದ ಬಾಗಿಲಿಗೆ ಹೊರಗಿನಿಂದ ಅಕ್ರಮವಾಗಿ ಬೀಗ ಹಾಕಲಾಗಿತ್ತು. ಪ್ರಾಣ ಉಳಿಸಿಕೊಳ್ಳಲು ದಿಕ್ಕು ದೋಚದೆ ವಿದ್ಯಾರ್ಥಿಗಳು ಕಿಟಕಿಯ ಗಾಜುಗಳನ್ನ ಹೊಡಿತಾರೆ, ಮೇಲಿನ ಅಂತಸ್ತುಗಳಿಂದ ಕೆಳಗೆ ಜಿಗಿದು ಬಿಡುತ್ತಾರೆ. ಹೀಗೆ ಜಿಗಿದ ಕಾರಣಕ್ಕೆ 2 ವಿದ್ಯಾರ್ಥಿಗಳು ಬೆನ್ನು ಮೂಳೆ ಮತ್ತು ಅವರ ಕೈ ಕಾಲು ಮೂಳೆಗಳನ್ನು ಕೂಡ ಮುರಿದುಕೊಂಡು ಬಿಟ್ಟಿದ್ದಾರೆ. ಈಗ ಅವರುಗಳು ಕೂಡ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಇನ್ನು ಕೆಲವು ವಿದ್ಯಾರ್ಥಿಗಳು ಶೌಚಾಲಯಗಳ ಒಳಗೆ ಹೋಗಿ ಹೇಗಾದ್ರೂ ಮಾಡಿ ತಪ್ಪಿಸ್ಕೋಬೇಕು ಅಂತ ಹೇಳಿ ಬಾಗಿಲುಗಳನ್ನ ಹಾಕೊಳ್ತಾರೆ. ಆದ್ರೆ ದುರಾದೃಷ್ಟ ಏನಿತ್ತು ಅಂತಂದ್ರೆ ಶೌಚಾಲಯಗಳು ಕೂಡ ಹೊಗೆಯ ಗೂಡಾಗಿ ಬಿಡ್ತವೆ. ಅದರ ಪರಿಣಾಮವಾಗಿ ಅಲ್ಲಿ ವಿದ್ಯಾರ್ಥಿಗಳು ಉಸಿರುಗಟ್ಟಿ ಸಾವನ್ನಪ್ಪಿ ಬಿಡ್ತಾರೆ. ಇನ್ನು ದುರಂತದ ತೀವ್ರತೆ ಅರಿವಾಗುತ್ತಿದ್ದಂತೆ ಬೃಹತ್ ಜಂಟಿ ಕಾರ್ಯಾಚರಣೆ ಆರಂಭವಾಗಿ ಬಿಡುತ್ತೆ. ಹೈಡ್ರಾಲಿಕ್ ಪ್ಲಾಟ್ಫಾರ್ಮ್ ವಾಹನಗಳು ಸೇರಿದಂತೆ 14ಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳು ಹಾಗೂ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ, ಅದೇ ರೀತಿಯಾಗಿ SDRF ಸ್ಥಳಕ್ಕೆ ಧಾವಿಸುತ್ತೆ. ವಿಪರೀತ ಶಾಖ ಹಾಗೂ ದಟ್ಟವಾದ ಹೊಗೆಯ ಕಾರಣದಿಂದಾಗಿ ಒಳಗೆ ಏನು ಕಾಣಿಸ್ತಾ ಇಲ್ಲ ಅನ್ನುವಂಥದ್ದು ಅಲ್ಲಿನ ರಕ್ಷಣಾ ಸಿಬ್ಬಂದಿಗಳಿಗೆ ಒಂದು ದೊಡ್ಡ ಆತಂಕವನ್ನು ಕೂಡ ಸೃಷ್ಟಿ ಮಾಡಿತ್ತು. ಇನ್ನು ರಕ್ಷಣಾ ಸಿಬ್ಬಂದಿ ಆಕ್ಸಿಜನ್ ಮಾಸ್ಕ್ ಅನ್ನು ಧರಿಸಿಕೊಂಡು ಪವರ್ ಕಟ್ಟರ್ಗಳ ಮೂಲಕ ಕಟ್ಟಡದ ಹಿಂಭಾಗದ ಕಾಂಕ್ರೀಟ್ ಗೋಡೆಗಳನ್ನ ಹೊಡೆದು ಶೌಚಾಲಯದಲ್ಲಿ ಸಿಲುಕಿದ್ದ ಮಕ್ಕಳನ್ನ ಹೊರಗೆ ತೆಗಿತಾರೆ. ಇನ್ನು ಗಾಯಾಳುಗಳನ್ನ ತಕ್ಷಣವೇ ಗ್ರೀನ್ ಕಾರಿಡಾರ್ ಮೂಲಕ ಕಿಂಗ್ ಜಾರ್ಜ್ ವೈದ್ಯಕೀಯ ವಿಶ್ವವಿದ್ಯಾಲಯ ಟ್ರಾಮಾ ಸೆಂಟರ್ಗೆ ರವಾನೆ ಕೂಡ ಮಾಡ್ತಾರೆ. ಟ್ರಾಮಾ ಸೆಂಟರ್ನ ವೈದ್ಯಕೀಯ ಅಧೀಕ್ಷಕರಾದಂತಹ ಡಾಕ್ಟರ್ ಅಮಿಯಾ ಅಗರ್ವಾಲ್ ಅವರು 15 ವಿದ್ಯಾರ್ಥಿಗಳು ಆಸ್ಪತ್ರೆಗೆ ತೆರಳುವ ಸಂದರ್ಭದಲ್ಲಿ ಮೃತಪಟ್ಟಿದ್ದಾರೆ ಅಂತ ಹೇಳಿ ಅಧಿಕೃತ ಮಾಹಿತಿಯನ್ನು ಕೂಡ ನೀಡ್ತಾರೆ. ಸ್ನೇಹಿತರೆ, ಎಂಥವರಿಗೂ ಕೂಡ ಒಂದು ಕ್ಷಣ ನೋವನ್ನು ತಂದು ಕೊಡುವಂತಹ ಘಟನೆ ಇದು. ಎಂಥವರಿಗೂ ಒಂದು ಹೃದಯ ನಡುಗುವಂತಹ ಘಟನೆ ಇದು. 15 ಜನ ಈ ರೀತಿಯಾಗಿ ಅಮಾಯಕ ಮಕ್ಕಳು ಸಾವನ್ನಪ್ಪಿ ಬಿಡ್ತಾರೆ ಅಂತಂದ್ರೆ ಎಂಥ ಒಂದು ದುರಂತ ಇರಬಹುದು ಅಂತ ಹೇಳಿ ನಾವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕಾಗಿದೆ. ಹೆಚ್ಚಿನ ಸಾವುಗಳು ಬೆಂಕಿಯ ಗಾಯಗಳಿಗಿಂತ ಹೆಚ್ಚಾಗಿ ದಟ್ಟವಾದ ವಿಷಕಾರಿ ಹೊಗೆಯನ್ನ ಉಸಿರಾಡಿರುವುದರಿಂದ ಈ ಒಂದು ದುರಂತ ನಡೆದು ಹೋಗಿಬಿಟ್ಟಿದೆ. ಉಸಿರು ಕಟ್ಟಿ ಅವರುಗಳು ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಇದೀಗ ವೈದ್ಯರು ಅಧಿಕೃತವಾಗಿ ಮಾಹಿತಿಯನ್ನು ನೀಡಿದ್ದಾರೆ. ಈ ಘೋರ ದುರಂತದ ಆಘಾತ ಸರ್ಕಾರಿ ಮಟ್ಟದಲ್ಲೂ ಕೂಡ ತಲ್ಲಣವನ್ನು ಸೃಷ್ಟಿ ಮಾಡಿದ್ದು.
ಆಡಳಿತಾತ್ಮಕ ಕ್ರಮಗಳು ಚುರುಕುಗೊಂಡಿವೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಈ ಘಟನೆಯ ಕುರಿತು ತನಿಖೆಯನ್ನ ನಡೆಸಲು ಉನ್ನತ ಮಟ್ಟದ ತನಿಖಾ ಸಮಿತಿಯನ್ನು ಕೂಡ ರಚನೆ ಮಾಡಿದ್ದಾರೆ. ಯಾವುದೇ ಅನಧಿಕೃತ ಸುರಕ್ಷತಾ ಪ್ರಮಾಣ ಪತ್ರ ಇಲ್ಲದೆ ಈ ವಾಣಿಜ್ಯ ಕಟ್ಟಡದಲ್ಲಿ ಕೋಚಿಂಗ್ ಸೆಂಟರ್ ನಡೆಸಲು ಅನುಮತಿ ನೀಡಿದ ಮುನ್ಸಿಪಲ್ ಅಧಿಕಾರಿಗಳು ಮತ್ತು ಕಟ್ಟಡದ ಮಾಲೀಕರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡಲು ಆದೇಶವನ್ನ ನೇರವಾಗಿ ಅಲ್ಲಿನ ಮುಖ್ಯಮಂತ್ರಿ ಅವರು ನೀಡಿದ್ದಾರೆ. ಮತ್ತೊಂದೆಡೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಈ ಘಟನೆಗೆ ತೀವ್ರ ಸಂತಾಪವನ್ನು ಸೂಚಿಸಿದ್ರು. ಪ್ರಧಾನಮಂತ್ರಿಗಳ ರಾಷ್ಟ್ರೀಯ ಪರಿಹಾರ ನಿಧಿಯಿಂದ 2 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ರು. ಇನ್ನು ಗಾಯಾಳುಗಳಿಗೆ 50,000 ರೂಪಾಯಿ ತುರ್ತು ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ರು. ಇದಿಷ್ಟು ರಾಜಕೀಯ ಬೆಳವಣಿಗೆ ಅಥವಾ ರಾಜಕೀಯದಲ್ಲಿ ಆಗಿಬಿಟ್ರೆ, ಈ ದುರಂತದಲ್ಲಿ ಸಾವನ್ನಪ್ಪಿದಂತಹ ವಿದ್ಯಾರ್ಥಿಗಳ ಪೈಕಿ ವಿವರವನ್ನ ಗಮನಿಸ್ತಾ ಹೋಗೋಣ. ಸಾಗರ್ 27 ವರ್ಷ, ನೀಲೇಶ್ 27 ವರ್ಷ, ಇನ್ನು ಶ್ಯಾಮ್ ಅಥವಾ ಸೈಯಬ್ ಅನ್ನುವಂತಹ ವ್ಯಕ್ತಿ 30 ವರ್ಷ, ಅನುಚಾ 25 ವರ್ಷ, ಸೋಮಾಲ್ಯ ಅಥವಾ ಸುಮಾಲ್ಯ ಅನ್ನುವಂತಹಕ್ಕೆ 30 ವರ್ಷ. ಇದ್ರೆ ಅನಾಮಿಕಾ ಅಂತೇಳಿ 28 ವರ್ಷ, ಪಶ್ಚಿಮ ಬಂಗಾಳ ಮೂಲದ ಡಿಜಿಟಲ್ ವೃತ್ತಿಪರ ಆಗಿರುವಂತವನು ಅಥವಾ ಡಿಜಿಟಲ್ ವೃತ್ತಿಯನ್ನ ಕೆಲಸವನ್ನ ಮಾಡ್ತಾ ಇದ್ದ. ಇನ್ನು ಆತನ ಸಹೋದರಿ ಆಗಿರುವಂತ ಸುಮಾಲ್ಯ 30 ವರ್ಷ, ಅನಾಮಿಕನ ಒಡ ಹುಟ್ಟಿದಾಕೆ 3D ಕೆಲಸವನ್ನ ಕೂಡ ಮಾಡ್ತಾ ಇದ್ದ ಅಂತಾಕೆ. ಸಹಜಾನ್ ಅಂತ ಹೇಳಿ ಕೇವಲ 19 ವರ್ಷದ ಯುವಕ, ಅತ್ಯಂತ ಕಿರಿಯ ವಯಸ್ಸಿನ ಬಲಿ ಪಶು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಸುಕ್ಮಣಿ 24 ವರ್ಷ, ಆದಿತ್ಯ ಶ್ರೀವಾತ್ಸವ 23 ವರ್ಷ, ಅಬ್ದುಲ್ ರೆಹಮಾನ್ 24 ವರ್ಷ, ಜ್ಯೋತಿ ಹಾಗೂ ಭವಿಷ್ಯ ಅಂತೇಳಿ ಅಧಿಕೃತವಾಗಿ ಅವರ ವಯಸ್ಸು ಎಷ್ಟಿರಬಹುದು ಅಂತ ಹೇಳಿ ಇದುವರೆಗೂ ಕೂಡ ಮಾಹಿತಿ ಲಭ್ಯವಾಗಿಲ್ಲ. ಇನ್ನು ಅವರನ್ನು ಹೊರತುಪಡಿಸಿ ಸುರಾಜ್ ಬಾರ್, ಜೈಲೀಲ್ ಚಕ್ರವರ್ತಿ, ಮೊಹಮ್ಮದ್ ಅಮರ್ ಅಂತ ಹೇಳಿ ಇವರು ವಯಸ್ಸು ಕೂಡ ಅಧಿಕೃತವಾಗಿ ಏನು ಅಂತ ಹೇಳಿ ಮಾಹಿತಿ ಇದುವರೆಗೂ ಕೂಡ ಲಭ್ಯವಾಗಿಲ್ಲ. ಈ ಪೈಕಿ ಈ ದುರಂತದಲ್ಲಿ 3D ಅನಿಮೇಷನ್ ಕೆಲಸವನ್ನ ಮಾಡ್ತಾ ಇದ್ದಂತ 2 ಸಿಬ್ಬಂದಿಗಳು ಜೊತೆಗೆ ಈ ವಿದ್ಯಾರ್ಥಿಗಳು ಸೇರಿ ಒಟ್ಟು 15 ಜನ ಸಾವನ್ನಪ್ಪಿ ಬಿಟ್ಟಿದ್ದಾರೆ. ಸ್ನೇಹಿತರೆ, ಬದುಕಿ ಬಾಳಬೇಕಾದಂತವ್ರು ಯಾರು ಕೂಡ 70-80 ವಯಸ್ಸಿನವರಲ್ಲ, 30ರ ಆಸುಪಾಸು, 25ರ ಆಸುಪಾಸಿನವರು ಈ ಒಂದು ಬದುಕನ್ನ ಕಟ್ಟಿಕೊಳ್ಬೇಕಾದಂತ ವಿದ್ಯಾರ್ಥಿಗಳು, ಯುವಕರು ಜೀವನವನ್ನ ಈ ರೀತಿಯಾಗಿ ಅಂತ್ಯ ಮಾಡಿಕೊಂಡು ಬಿಟ್ಟಿದ್ದಾರೆ. ಅಂತಂದ್ರೆ ದುರಂತಕ್ಕೆ ಬಲಿ ಆಗಿ ಬಿಟ್ಟಿದ್ದಾರೆ. ಸ್ನೇಹಿತರೆ, ಈ ಒಂದು ಕುರಿತಾಗಿ ಕಾನೂನು ಕ್ರಮಗಳು ಏನಾಗಿದ್ದಾವೆ, ಯಾವ್ಯಾವ ಸೆಕ್ಷನ್ ಅಡಿಯಲ್ಲಿ ಈ ಒಂದು ಮಾಲೀಕರಿಗೆ ಆಗಿರಬಹುದು ಅಥವಾ ಈ ಕಾನೂನು ಬಾಹಿರವಾಗಿ ನಡೆಸ್ತಾ ಇದ್ದಂತ ಒಂದು ಕೋಚಿಂಗ್ ಸೆಂಟರ್ಗೆ ಆಗಿರಬಹುದು, ಏನೇನೆಲ್ಲ ಸೆಕ್ಷನ್ಗಳು ಆ್ಯಡ್ ಆಗ್ತವೆ, ಯಾವ ಸೆಕ್ಷನ್ನಲ್ಲಿ ಇವರ ಕೇಸ್ ಕೂಡ ದಾಖಲಾಗಿದೆ, ಅಧಿಕೃತವಾಗಿ ಒಂದಿಷ್ಟು ಮಾಹಿತಿಯನ್ನ ಗಮನಿಸ್ತಾ ಹೋಗೋಣ. ಇನ್ನು ಲಕ್ನೋ ಪೊಲೀಸರು ಕಟ್ಟಡದ ಮಾಲೀಕರಾದ ರಾಮಕೃಷ್ಣ ಉಪಾಧ್ಯಾಯ, ವೀರೇಂದ್ರ ಪ್ರಸಾದ್ ಶುಕ್ಲಾ ಮತ್ತು ತುಷಾರ್ ಕೃಷ್ಣ ಜೈಸ್ವಾಲ್ ಸೇರಿದಂತೆ 4ರನ್ನ ಇದೀಗ ಬಂಧಿಸಿದ್ದಾರೆ. ಅವರ ವಿರುದ್ಧ ಭಾರತೀಯ ಸಂಹಿತೆ BNS ಅಡಿಯಲ್ಲಿ ಅತ್ಯಂತ ಭೀಕರವಾದ ಕ್ರಿಮಿನಲ್ ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ಸೆಕ್ಷನ್ 105 ಕೊಲೆಯಲ್ಲ, ಅಪರಾಧಯುಕ್ತ ನರಹತ್ಯೆ ಅಂತೇಳಿ. ಈ ಒಂದು ಹತ್ಯೆಯಲ್ಲಿ ಏನೇನೆಲ್ಲ ಆಗುತ್ತೆ, ಯಾವ ಆಧಾರದ ಮೇಲೆ ಈ ಒಂದು ಸೆಕ್ಷನ್ ಅನ್ನ ದಾಖಲಿಸಿಕೊಳ್ತಾರೆ ಅಂತ ಹೇಳಿ ಗಮನಿಸೋದಾದ್ರೆ, ಸುರಕ್ಷತಾ ನಿಯಮಗಳನ್ನ ಗಾಳಿಗೆ ತೂರಿ ವಿದ್ಯಾರ್ಥಿಗಳ ಪ್ರಾಣಕ್ಕೆ ಅಪಾಯವಿದೆ ಎಂದು ತಿಳಿದಿದ್ದರೂ ಕೂಡ ವಾಣಿಜ್ಯ ಚಟುವಟಿಕೆಗಳಿಗೆ ಅವಕಾಶ ನೀಡಿದ್ದಕ್ಕಾಗಿ ಈ ಸೆಕ್ಷನ್ ಅನ್ನ ಹಾಕಲಾಗಿದೆ. ಇದರಲ್ಲಿ ಸಾಬೀತಾದರೆ ಜೀವಾವಧಿ ಶಿಕ್ಷೆ ಅಥವಾ 10 ವರ್ಷಗಳ ಜೈಲು ಶಿಕ್ಷೆಯನ್ನ ವಿಧಿಸುವಂತಹ ಸಾಧ್ಯತೆ ಹೆಚ್ಚಾಗಿ ಇರುತ್ತೆ. ಇನ್ನು ಸೆಕ್ಷನ್ 106 ಅಡಿಯಲ್ಲಿಯೂ ಕೂಡ ದೂರು ಕೂಡ ದಾಖಲಾಗಿದೆ. ಈ ಒಂದು ಸೆಕ್ಷನ್ ನಿರ್ಲಕ್ಷ್ಯದಿಂದ ಸಾವು ಉಂಟಾಗಿರುವುದ ಕಾರಣದಿಂದಾಗಿ ಈ ಸೆಕ್ಷನ್ ಕೂಡ ಅನ್ವಯವಾಗಿದೆ. ಯಾವುದೇ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳದೆ ಮತ್ತು ಅಗ್ನಿಶಾಮಕ ಉಪಕರಣಗಳನ್ನು ಅಳವಡಿಸದೆ ನಿರ್ಲಕ್ಷ್ಯ ವಹಿಸಿದ್ದಕ್ಕಾಗಿ ಈ ಕಠಿಣ ಸೆಕ್ಷನ್ ಕೂಡ ಹಾಕಲಾಗಿದೆ. ಇನ್ನು ಸೆಕ್ಷನ್ 290 ಅಡಿಯಲ್ಲೂ ಕೂಡ ದೂರು ಕೂಡ ದಾಖಲಾಗಿದೆ. ಸಾರ್ವಜನಿಕ ಸುರಕ್ಷತೆಗೆ ಧಕ್ಕೆ ತಂದಿರುವ ಕಾರಣದಿಂದಾಗಿ ಬೆಂಕಿ ಮತ್ತು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ತಡೆಗಟ್ಟುವಲ್ಲಿ ತೋರಿದ ನಿರ್ಲಕ್ಷ್ಯಕ್ಕಾಗಿ ಈ ಕಾನೂನು ಅನ್ವಯವಾಗುತ್ತೆ. ಆ ಕಾರಣದಿಂದಾಗಿ ಸೆಕ್ಷನ್ 290 ಅಡಿಯಲ್ಲಿಯೂ ಕೂಡ ಸಾರ್ವಜನಿಕ ಸುರಕ್ಷತೆಗೆ ಧಕ್ಕೆ ಆಗಿದೆ ಅನ್ನೋ ಕಾರಣಕ್ಕೆ ಆ ಒಂದು ಸೆಕ್ಷನ್ ಅಡಿಯಲ್ಲೂ ಕೂಡ ದೂರು ದಾಖಲಾಗಿದೆ. ಇನ್ನು ಸೆಕ್ಷನ್ 61 ಅಪರಾಧ ಸಂಚು, ಈ ಒಂದು ಸೆಕ್ಷನ್ ಅಡಿಯಲ್ಲೂ ಕೂಡ ಆ ಒಂದು ಆರೋಪಿಗಳ ವಿರುದ್ಧ ದೂರು ಕೂಡ ದಾಖಲಾಗಿದೆ. ನಕಲಿ ದಾಖಲಾತಿಗಳನ್ನು ಸೃಷ್ಟಿಸಿ ಅಥವಾ ನಿಯಮಗಳನ್ನು ಉಲ್ಲಂಘಿಸಿ ವಾಣಿಜ್ಯ ಪರವಾನಗಿ ಪಡೆದಿದ್ದಕ್ಕಾಗಿ ಈ ಸೆಕ್ಷನ್ ಅನ್ನ ನೀಡಿ ಒಟ್ಟು ಈ 4 ಸೆಕ್ಷನ್ ಅಡಿಯಲ್ಲಿ ಆರೋಪಿಗಳ ವಿರುದ್ಧ ಇದೀಗ ದೂರನ್ನು ಕೂಡ ದಾಖಲಿಸಲಾಗಿದೆ. ಇದರೊಂದಿಗೆ ಅಕ್ರಮವಾಗಿ ಕೋಚಿಂಗ್ ಸೆಂಟರ್ ನಡೆಸಲು ಮತ್ತು ತುರ್ತು ನಿರ್ಗಮನ ಬಾಗಿಲಿಗೆ ಬೀಗ ಹಾಕಲು ಕಾರಣವಾದವರ ವಿರುದ್ಧ ಸ್ಥಳೀಯ ನಗರಾಭಿವೃದ್ಧಿ ನಿಯಮಾವಳಿಗಳ ಅಡಿಯಲ್ಲೂ ಕೂಡ ಕಠಿಣ ಮೊಕದ್ದಮೆಗಳನ್ನು ಹೂಡಲಾಗಿದೆ. ಒಟ್ಟಾರೆಯಾಗಿ ಈ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ 4 ಜನರನ್ನ ಬಂಧಿಸಲಾಗಿದೆ. ಈ ಒಂದು ಬಂಧಿತರ ವಿರುದ್ಧ 4 ಸೆಕ್ಷನ್ ಅಡಿಯಲ್ಲಿ ದೂರು ಕೂಡ ದಾಖಲಾಗಿದೆ. ಈ ಒಂದು ಕೇಸ್ ಏನಾದರೂ ಸಾಬೀತಾಗಿ ಬಿಟ್ರೆ ಜೀವಾವಧಿ ಶಿಕ್ಷೆ ಅಥವಾ 10 ವರ್ಷ ಜೈಲು ಶಿಕ್ಷೆ ಆಗುವಂತ ಸಾಧ್ಯತೆ ಹೆಚ್ಚಾಗಿದೆ. ಅದೇನೇ ಇರಬಹುದು, ಓದಿ ಜೀವನವನ್ನ ಕಟ್ಕೊಳ್ಬೇಕು, ಓದಿ ಬದುಕನ್ನ ಕಟ್ಕೊಳ್ಬೇಕು ಅಂತ ಹೇಳಿ ಕನಸುಗಳನ್ನ ಕಟ್ಕೊಂಡಿದ್ದಂತ ಜೀವಗಳು ಇದೀಗ ಇಂತಹ ದುರಂತದಲ್ಲಿ ಸಾವನ್ನಪ್ಪಿ ಬಿಟ್ಟಿದ್ದಾವೆ. ನಿಜಕ್ಕೂ ತಂದೆ ತಾಯಿಗಳವರ ಬಗ್ಗೆ ಏನೇನೆಲ್ಲ ಕನಸುಗಳನ್ನ ಕಟ್ಕೊಂಡು ಕೂತಿದ್ರು, ತಮ್ಮ ಮಕ್ಕಳ ಬಗ್ಗೆ ಅದು ಏನೇನೆಲ್ಲ ಭರವಸೆಗಳಿತ್ತು, ಅದ್ಯಾವುದು ಕೂಡ ಗೊತ್ತಿಲ್ಲ. ಅದೆಲ್ಲವೂ ಕೂಡ ಇದೀಗ ಮಣ್ಣು ಪಾಲಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸ್ನೇಹಿತರೆ, ಈ ದುರಂತದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ.
ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ, ಫ್ರೆಂಡ್ಸ್ಗಳಿಗೆ ಅವರೆಲ್ಲರಿಗೂ ಕೂಡ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.